Hi friends, welcome back to my YouTube channel, ಶ್ರೀದೇವಿ ಗೌಡರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಇಷ್ಟು ದಿನ ಬರೀ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ವಿ ನಮ್ಮ ಚಾನಲಲ್ಲಿ. ಇವತ್ತು ಮೊದಲ ಬಾರಿಗೆ ಬ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಒಂದು ಪ್ರಯತ್ನ ಮಾಡ್ತಿದ್ದೀವಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಮ್ಮಂಥವ್ರನ್ನೂ ಬೆಳೆಸಿ ಫ್ರೆಂಡ್ಸ್. ನಿಮ್ಮಿಂದನೇ ನಾವು. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಇದೇ ಥರ ಯಾವಾಗಲೂ. ಇನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಲಾಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದು ಫಸ್ಟ್ ಟೈಮ್ ಫ್ರೆಂಡ್ಸ್, ನಾವು ಇವತ್ತು ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು. ಹಂಗಾಗಿ ಏನು ಮಾತಾಡಬೇಕು ಏನು ಒಂದು ಗೊತ್ತಾಗ್ತಾ ಇಲ್ಲ. ಫುಲ್ ನರ್ವಸ್ ಆಗಿಬಿಟ್ಟಿದ್ವಿ. ನನಗೆಷ್ಟು ಗೊತ್ತಾಗುತ್ತೋ ಅಷ್ಟೆಲ್ಲ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋನ ನೋಡಿ, ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಏನೋ ಒಂದು ಪ್ರಯತ್ನ ಮಾಡೋಣ ಅಂದ್ಕೊಂಡು ತೋಟದಲ್ಲಿ ಇದ್ಕೊಂಡು ಮಕ್ಕಳು ನೋಡಿಕೊಂಡು ಮನೆ ನೋಡಿಕೊಂಡು, ಮನೇಲಿ ಒಂದು ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಮಕ್ಕಳ ಸಲುವಾಗಿ ಮನೆ ಸಲುವಾಗಿ ಏನೋ ಒಂದು ಚಿಕ್ಕದಾಗಿ ಒಂದು ಪ್ರಯತ್ನ ಮಾಡಿ ನೋಡೋಣ ಅಂತ ನಂಬ್ಕೊಂಡು ಪ್ರಯತ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಆಶೀರ್ವಾದ. ಪ್ಲೀಸ್ ವಿಡಿಯೋನ ನೋಡಿ, ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಏನೋ ಒಂದು ಪ್ರಯತ್ನ ಮಾಡೋಣ ಅಂದ್ಕೊಂಡು ತೋಟದಲ್ಲಿ ಇದ್ಕೊಂಡು ಮಕ್ಕಳು ನೋಡಿಕೊಂಡು ಮನೆ ನೋಡಿಕೊಂಡು, ಮನೇಲಿ ಒಂದು ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಮಕ್ಕಳ ಸಲುವಾಗಿ ಮನೆ ಸಲುವಾಗಿ ಏನೋ ಒಂದು ಚಿಕ್ಕದಾಗಿ ಒಂದು ಪ್ರಯತ್ನ ಮಾಡಿ ನೋಡೋಣ ಅಂತ ನಂಬ್ಕೊಂಡು ಪ್ರಯತ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆಯಿಂದ ಈ ಜರ್ನಿ ತುಂಬ ಚೆನ್ನಾಗಿ ಸಾಗೋ ಹಾಗೆ, ನಮ್ಮಂತನಕ್ಕೆ ಒಳ್ಳೆಯದಾಗೋ ಹಾಗೆ ಆಶೀರ್ವಾದ ಮಾಡಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ನಮ್ದಿನ್ನೂ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಮಾನಿಟೈಸೇಷನ್ ಆಗೋ ಥರ ಅವಕಾಶ ಮಾಡಿಕೊಡಿ ಫ್ರೆಂಡ್ಸ್. ನಿಮ್ಮಿಂದಾಗಿ ನಮ್ಮ ಕುಟುಂಬಕ್ಕೂ ಒಂದು ಒಳ್ಳೆಯದಾಗುತ್ತೆ. ಆದ್ದರಿಂದ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ನೋಡಿ, ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಫ್ರೆಂಡ್ಸ್. ನಾವು ತೋಟದಲ್ಲಿರೋದು ಫ್ರೆಂಡ್ಸ್. ನಾವು ಇಲ್ಲಿ ಯಾವುದು ಅಕ್ಕಪಕ್ಕದಲ್ಲಿ ಯಾವುದು ಒಂದು ಮನೆಯೂ ಇಲ್ಲ. ಈ ಮನೆಯಲ್ಲೂ ಕೂಡ ಬೇರೆ ಯಾರು ಇರಲ್ಲ. ನಾನು, ನಮ್ಮಿಬ್ಬರು ಮಕ್ಕಳು, ನಮ್ಮ ಚಿನ್ನು, ನಮ್ಮ ಅನಿಲ ಮತ್ತು ನಮ್ಮ ಮನೆಯವರು, 4 ಜನ ಫ್ರೆಂಡ್ಸ್. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಸುತ್ತಮುತ್ತ ತೋರಿಸಿದ್ರು ಬರೀ ಜಮೀನು, ತೋಟ, ಅಡಿಕೆ ಗಿಡ ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಒಬ್ಬರು ಜನ ಕಾಣಿಸಲ್ಲ ಫ್ರೆಂಡ್ಸ್. ಒಂದು ಮನೆ ಸಹಿತ ಕಾಣಿಸಲ್ಲ. ಆದರೂ ಹೆಂಗೋ ಒಂದು ಜೀವನ ಸಾಗಿಸ್ಕೊಂಡು ಹೊಂಟಿದ್ದೀವಿ ಫ್ರೆಂಡ್ಸ್. ನಮ್ಮ ಸ್ವಂತೂರು ಇದಲ್ಲ. ನಮ್ಮ ಸ್ವಂತೂರು ಬಂದು ಇಲ್ಲಿ ಜಮೀನು, ತೋಟ, ಅಡಿಕೆ ಗಿಡ ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಒಬ್ಬರು ಜನ ಕಾಣಿಸಲ್ಲ.
ಅಡುಗೆಗೆ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ಮಾಡ್ತಾಯಿದ್ದೆ. ಮೆಣಸಿಕಾಯಿ, ಈರುಳ್ಳಿ, ಟೊಮೆಟೊ ಹೆಚ್ಕೊಂಡು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಇವನ್ನೆಲ್ಲ ಹಾಕ್ಕೊಂಡು ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ಮಾಡ್ತಾಯಿದ್ದೆ ಫ್ರೆಂಡ್. ಅಷ್ಟರಲ್ಲಿ ನಮ್ಮ ಮನೇಲಿ ಹಾಲಿನ ಪೌಡ್ರ್ ತಂದಿದ್ನಲ್ಲ ಅಂಗಡಿಯಿಂದ, ಅದನ್ನು ತಂಗಿಗೆ ಹಾಲು ಮಾಡಿ ಕುಡ್ಸೋಬಿಟ್ಟು ಚಹಾ ಯಾಕೆ ಮಾಡಿ ಅಂತ ಕೇಳ್ತಾ ಇದ್ದ ಫ್ರೆಂಡ್ಸ್. ಅದು ಅನ್ನು ಇಲ್ಲೇ ನಿಂತ್ಕೊಳಮ್ಮ, ಗಾಡಿ ಯಾವಾಗ ಬರ್ತಾವು, ಹೋಗಕ್ಕೆ ಬರ್ತತ. ನಾನು ಇಲ್ಲೇ ಇರ್ತೇನೆ. ಇಲ್ಲ, ಆಯ್ ಮಾಡ್ರಿ ಇಬ್ರು, ಆಯ್ ಮಾಡ್ರಿ. ನೀನು ಆಯ್ ಮಾಡಮ್ಮ, ನೀನು ಆಯ್ ಮಾಡ್ತೀನಿ ಅಮ್ಮ. ಸಾಲಿಗುಂಟೆ ನೀನು, ನೀನಕ್ಕೆ ನೀನಿನ್ನ ಹೋಗಲ್ಲ. ಬಾಗ್ಬೇಕಾ? ಇದು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.